ಬಹಳ ಸ್ಪಷ್ಟವಾಗಿ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಈ ದಾಖಲೆಗಳು ಲಭ್ಯವಿಲ್ಲ. ಆತ ಈಸ್ವತ್ ಮಾಡಿರೋದಕ್ಕೆ ಯೋಗೀಶ್ ಅವರು ಸಂಬಂಧಪಟ್ಟ ದಾಖಲೆ ಕೋರಿದ್ದು ಅವರು ಸಲ್ಲಿಸಿರುವುದಿಲ್ಲ ಹಾಗೂ ಸ್ಥಳ ಪರಿಶೀಲನೆಗೆ ಕರೆದರೂ ಬರುವುದಿಲ್ಲ ಎಂದು ಹಿಂಬರ ನೀಡಲಾಗಿದೆ. ನಾನು ಕೊಟ್ಟಿರೋದಲ್ಲ, ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕೊಟ್ಟಿರೋದು. ಗ್ರಾಮ ಪಂಚಾಯಿತಿಯವರು ಆತನಿಗೆ ಯೋಗೀಶ್ ನೋಟಿಸ್ ಕೊಟ್ಟು ಕರೆದಿದ್ದಾರೆ. ಕರೆದ್ರೂ ಆತ ಬಂದಿಲ್ಲ. ಯಾವಾಗ? 2023ರಲ್ಲೇನೆ. ನೆಕ್ಸ್ಟ್ 22ರಲ್ಲೂ ಕೊಟ್ಟಿದ್ದಾರೆ. ಆತ RTIನಲ್ಲಿ ಹಾಕಿದ್ದಾರೆ. ಇವರು RTIನಲ್ಲಿ ಹಾಕಿದ್ರು ದಿನಾಂಕ 14/3/84ರಿಂದ 22/9/22ರವರೆಗಿನ ಮನೆ ಖಾತೆ ನಂಬರ್ 113 ದಾಖಲಾತಿ ಅಳತೆ ಲಭ್ಯವಿರುವುದಿಲ್ಲ. ಸರ್, ಈಗ ಅರ್ಜಿ ಮೇಲೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಬೇಕಾಗುತ್ತೆ ಸರ್. ಈಗ ಹೇಳಿದ್ರೆ ಸರ್, ಓದಿದ್ದೀವಿ ಅರ್ಜಿ. ಇದು ಜುಡಿಷಿಯಲ್ ಬರುತ್ತೆ ಅಥವಾ ಎಕ್ಸಿಕ್ಯೂಷನ್ ಬರುತ್ತೆ? ನೀವು ಹಂಗೆ ತಗೋಬೇಕಲ್ಲ ಡಿಸಿಷನ್. ಜುಡಿಷಿಯಲ್ ಬರೋದಾದ್ರೆ ನಿಮಗೆ ನೀವು ಅದನ್ನ ಫೈಲ್ ಮಾಡ್ಕೋಬೇಕಲ್ಲ ಅಲ್ವಾ? ಕೇಳಿ ಸರ್, ಕೋರ್ಟ್ ಹೋಗ್ತೀವಿ ಅಲ್ಲ, ನಮ್ಮದೇ ಕೇಳಿಸ್ಕೊಳ್ಳಿ. ನಾವು ಅಲ್ಲ ಸರ್, ಬಿಡಿ ಇವ್ರೆ ಸುಮ್ಮನೆ ನನಗೆ ಒಂದು ವಿಷಯ ಬಂದಿದೆ. ವಿಷಯದ ಮೇಲೆ ಡಿಸಿಷನ್ ಕೊಟ್ಟಂತೆ ಮತ್ತೆ ಅದ್ರ ಬಗ್ಗೆ ಮುಂದುವರೆದು ಮಾತಾಡ್ಬಿಡಿ ದಯಮಾಡಿ. ನಾನು ಹೇಳಿದ್ದೀನಿ ಹಾಲಿ ಪರಿಸ್ಥಿತಿ ಬಗ್ಗೆ ಪರಿಶೀಲಿಸಿ ಕಾನೂನು ನೋಟಿಸ್ ಹಾಕ್ಬಿಟ್ಟು ಪಾಸಿಟಿವ್ ಏನಾಗಿದೆ ಮಾಡಿದ್ರೆ ಮುಗಿಯಿತು. ಓಕೆ, ನೆಕ್ಸ್ಟ್